ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ದಿಯಾ ಆನ್ಲೈನ್ ಚಾನಲ್ಗೆ ಸ್ವಾಗತ. ನಾನು ಈ ಚಾನಲ್ನಲ್ಲಿ ಸಂಪೂರ್ಣ ಮಹಾಭಾರತದ ಕಥೆಯನ್ನು ಹೇಳುತ್ತೇನೆ. ನೀವು ತಿಳಿದುಕೊಳ್ಳಿ, ನಿಮ್ಮ ಮಕ್ಕಳಿಗೂ ತಿಳಿಸಿ. ಹಿಂದಿನ ಸಂಚಿಕೆಯಲ್ಲಿ ಉಪಮನ್ಯುವಿನ ಕಥೆಯ ಬಗ್ಗೆ ತಿಳಿದುಕೊಂಡಿದ್ದೆವು. ಈ ದಿನ ಆರುಣಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಎಲ್ಲ ಬಗೆಯ ವಿಡಿಯೋ ನೋಡಬೇಕಾದರೆ ಪ್ಲೀಸ್ ದಿಯಾ ಆನ್ಲೈನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆರುಣಿಯ ಕತೆ. ಆರುಣಿ ಪಾಂಚಾಲ ದೇಶದವನು. ಧೌಮ್ಯರ ಆಶ್ರಮಕ್ಕೆ ಬಂದು ನಮಸ್ಕರಿಸಿ, ಗುರುಗಳೇ, ನನಗೆ ವಿದ್ಯಾದಾನ ಮಾಡಿರಿ ಎಂದು ಬೇಡಿದ. ಮಗು, ಎಲ್ಲರೊಂದಿಗೆ ಇರು ಎಂದು ಧೌಮ್ಯರು ಅವನ ಮನೋನಿಗ್ರಹವನ್ನು ಪರೀಕ್ಷಿಸಲು ಬಯಸಿದರು. ಪ್ರತಿಯೊಬ್ಬರನ್ನು ಸೂಕ್ಷ್ಮವಾಗಿಯೇ ಗಮನಿಸುತ್ತಿದ್ದರು. ಅವರವರ ಮನಸ್ಥಿತಿಯನ್ನು ಪರೀಕ್ಷಿಸಿದ ನಂತರವೇ ಅವರಿಗೆ ವಿದ್ಯೆಯನ್ನು ಕಲಿಸುತ್ತಿದ್ದರು. ಕೆಲವು ದಿನಗಳವರೆಗೆ ತನ್ನಷ್ಟಕ್ಕೆ ತಾನೇ ಆರುಣಿ ಆಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದುದನ್ನು ಗಮನಿಸಿದರು. ಎಲ್ಲರೊಂದಿಗೆ ಸೇರಿಕೊಂಡು ನಗುತ್ತಾ ಜಗಳವಾಡದೇ ಇರುವುದನ್ನು ಕಂಡು ಮನಸಾರೆ ಸಂತಸ ಪಟ್ಟರು. ಅವನಿಗೆ ವಿದ್ಯೆ ಕಲಿಸಬಹುದೆಂದು ನಿರ್ಧರಿಸಿದರು. ಒಮ್ಮೆ ಧೌಮ್ಯರು ಶಿಷ್ಯರೊಂದಿಗೆ ಬೇರೆ ಊರಿಗೆ ಹೊರಟಿದ್ದರು. ದಾರಿಯ ಮೇಲೊಂದು ಕೆರೆ, ಅದರ ಕೆಳಗೆ ಹಸಿರಾದ ಗದ್ದೆಗಳು ಕಂಡು ಸಂತೋಷವಾಯಿತು. ಪ್ರಕೃತಿಯ ಮಡಿಲು, ತಂಪಾದ ಪರಿಸರ, ಹಕ್ಕಿಗಳ ನಾದ, ಗಾಳಿ ಎಲ್ಲವೂ ಸುಂದರವಾಗಿತ್ತು. ಧೌಮ್ಯರ ಕಣ್ಣಿಗೆ ಕೆರೆಯ ಒಂದು ಬದುವಿನಲ್ಲಿ ತೂತು ಬಿದ್ದಿರುವುದು ಕಂಡಿತು. ಅಲ್ಲಿಂದ ಗದ್ದೆಗೆ ಬಹಳ ನೀರು ನುಗ್ಗುತ್ತಿತ್ತು. ಧೌಮ್ಯರು ಆರುಣಿಗೆ, ನೀನು ಈಗಲೇ ಹೋಗಿ ನೀರು ನುಗ್ಗದಂತೆ ಮಾಡು ಎಂದರು. ಗುರುಗಳು, ಅಪ್ಪಣೆ ಗುರುದೇವ ಎಂದು ಆರುಣಿ ಅಲ್ಲಿಗೆ ಹೋದನು. ಆರುಣಿ ಕೈಯಿಂದಲೇ ನೀರಿನಲ್ಲಿ ಮಣ್ಣನ್ನು ಹಾಕಲು ಬಯಸಿದರು ಗುರುಗಳು. ಆದರೆ ಮಣ್ಣು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿತ್ತು. ಸಣ್ಣ ಕಲ್ಲುಗಳನ್ನು ಸೇರಿಸಿ ಕಟ್ಟಿದರೂ ನಿಲ್ಲಲಿಲ್ಲ. ಇನ್ನೊಂದು ಬದಿಯಲ್ಲಿ ಒಡೆದ ಸ್ಥಳದಲ್ಲಿ ತೆಂಗಿನ ಮರವನ್ನು ಅಡ್ಡ ಇಟ್ಟಿದ್ದನು ಕಂಡು ಆರುಣಿಯು ನೀರನ್ನು ತಡೆಯುತ್ತಾ ತಾನೇ ಅಡ್ಡವಾಗಿ ಕುಳಿತು ಬಿಟ್ಟನು. ಸಾಯಂಕಾಲದ ಸಮಯದಲ್ಲಿ ಸಂಧ್ಯಾವಂದನೆ ಮಾಡಿದ ಗುರುಗಳು ಆರುಣಿಯ ಬಗ್ಗೆ ವಿಚಾರಿಸಲೇ ಇಲ್ಲ. ಆರುಣಿ ರಾತ್ರಿಯಿಡೀ ಅಲ್ಲಿಯೇ ಕುಳಿತಿದ್ದನು. ಕೆರೆಯ ನೀರು ಗದ್ದೆಗೆ ಹೋಗದಂತೆ ತಡೆಯಾಗಿದ್ದನು. ಬೆಳಿಗ್ಗೆ ಬಂದ ಗುರುಗಳು, ಆರುಣಿ ಎದ್ದು ಬಾ ಎಂದಾಗ, ಗುರುಗಳೇ, ಎದ್ದರೆ ಮತ್ತೆ ನೀರು ನುಗ್ಗುವುದು ಎಂದನು. ಚಿಂತೆ ಮಾಡಬೇಡ, ಹಳ್ಳಿಯವರು ಸರಿಪಡಿಸುತ್ತಾರೆ. ಇಲ್ಲಿಯವರೆಗೆ ಬೆಳೆ ಹಾಳಾಗದಂತೆ ಮಾಡಿದೆ ಎಂದು ಕರೆದರು. ಅವನ ಮೈಯಲ್ಲೆಲ್ಲ ಕೆಸರಾಗಿತ್ತು. ಆದರೆ ಒಂದು ಉತ್ತಮ ಕೆಲಸ ಮಾಡಿದೆ ಎಂಬ ಹೆಮ್ಮೆಯಿಂದ ಕಣ್ಣುಗಳಲ್ಲಿ ತೇಜಸ್ಸು ತುಂಬಿತ್ತು. ಒಬ್ಬ ಮಿತ್ರನು ಅವನ ಕೆಸರು ಮೈಯನ್ನು ನೋಡಿ ನಕ್ಕನು. ಆಗ ಆರುಣಿ, ನನ್ನ ಮೈ ಕೆಸರಾದರೇನಂತೆ, ಮನಸ್ಸು ಶುದ್ಧಿಯಾಗಿದೆ. ಗುರುಗಳ ಮಾತನ್ನು ನಡೆಸಿದ್ದೇನೆ, ಗದ್ದೆಯನ್ನು ಉಳಿಸಿದ್ದೇನೆ ಎಂದಾಗ ಗುರು ಸೇವೆ, ಸತ್ಯ, ಪ್ರಾಮಾಣಿಕತೆ, ಸಜ್ಜನರ ಸಹವಾಸ, ಪರೋಪಕಾರ ಮುಂತಾದವುಗಳ ಮನಃಶುದ್ಧಿಯಾಗುವುದು ಎಂದಾಗ ಮಿತ್ರನು ಕ್ಷಮೆ ಕೇಳಿದನು. ಧೌಮ್ಯರು ಶ್ರಮದ ಮಹತ್ವವನ್ನು ತಿಳಿದ ಶಿಷ್ಯನ ಹಿರಿಮೆಯನ್ನು ಕಂಡು ಸಂತುಷ್ಟರಾದರು. ಗದ್ದೆಯನ್ನು ರಕ್ಷಿಸಿದ ಅವನಿಗೆ ಉದ್ದಾಲಕ ಎಂದು ಹೆಸರಿಟ್ಟರು. ಅನಂತರ ಆರುಣಿ ಉದ್ದಾಲಕ ಸಮಸ್ತ ವೇದಶಾಸ್ತ್ರಗಳನ್ನು ಕಲಿತು ಪಾರಂಗತನಾದನು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಉತ್ತುಂಗನ ಗುರುಭಕ್ತಿ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ದಿಯಾ ಆನ್ಲೈನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಮಹಾಭಾರತದ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.